ಹೌದು, ತಮ್ಮ ಮನೆ ಹಾಗೂ ಜಮೀನುಗಳಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಬೇಕಾದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರಸ್ತೆಯ ಬದಿಯಲ್ಲಿ ಹಬ್ಬದ ಅಡುಗೆಗಳು ಮಾಡಿ ನೋವಿನಲ್ಲೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ ಪ್ರಸಂಗ ನಡೆಯಿತು. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೋಬಳಿಯ 13 ಹಳ್ಳಿಗಳ ಸುಮಾರು 2300 ಎಕರೆಯನ್ನ ರಾಜ್ಯ ಸರ್ಕಾರ ಕೈಗಾರಿಕೆಗಳಿಗಾಗಿ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದೆ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿರುವ 13 ಹಳ್ಳಿಗಳ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿಯನ್ನ ಕೈಗೊಂಡಿದ್ದು, ಯುಗಾದಿ ಹಬ್ಬದ ಸಂಪ್ರದಾಯದಂತೆ ನೇಗಿಲಿಗೆ ಪೂಜೆ ಮಾಡಿ ಸಾಂಕೇತಿಕವಾಗಿ ರಾಗಿಯನ್ನ ಬಿತ್ತುವ ಮೂಲಕ ಬೇವು ಬೆಲ್ಲ ಹಂಚಿ ಹಬ್ಬವನ್ನ ಆಚರಣೆ ಮಾಡಿದ್ರು. ಆದರೆ ನಮ್ಮ ಮನೆಗಳಲ್ಲಿ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕಾದ ನಾವು ರಾಜ್ಯ ಸರ್ಕಾರದ ನಡೆಯಿಂದ ಬೀದಿಗೆ ಬರುವಂತಾಗಿದೆ. ಆಡಳಿತ ಭವನದ ಮುಂದೆ ಹಬ್ಬವನ್ನ ಆಚರಣೆ ಮಾಡಬೇಕಾಗಿದೆ ಅಂತ ನೋವಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 4ನೇ ದಿನದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಅಖಂಡ ಭಾರತದಲ್ಲಿ ಯುಗಾದಿ ಹಬ್ಬ ಅಂದರೆ ನಮ್ಮ ರೈತ ಕುಲಕ್ಕೆ ಭಾಳ ದೊಡ್ಡದಾದಂಥ ಹಬ್ಬ. ದವಸ ಧಾನ್ಯವನ್ನು ಮನೆಗೆ ತಂದು ಹೊಸದಾಗಿ ನಾವು ನಾಟಿ ಮಾಡುವಂಥ ಕಾಲ. ಅಂಥ ಕಾಲ ಇವತ್ತು ನಾವು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮಾಡಬೇಕಾದಂಥ ಜವಾಬ್ದಾರಿತವಾದಂಥ ರೈತರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇವತ್ತು ನಾವು ಈ ಮೂಲ ರೈತನ ನೇಗಿಲು ಇರ್ಬೋದು ಮತ್ತು ರಾಗಿ ಬಿತ್ತುವಂಥ ಕೆಲಸ ಇರ್ಬೋದು ಮತ್ತು ಹೋಳಿಗೆ ಮಾಡುವಂಥದ್ದು ಎಲ್ಲನೂ ಕೂಡ ಇವತ್ತು ನಾವು ಮಾಡ್ತಾಯಿದ್ವಿ. ಯಾಕೆ ಅಂದರೆ ಭೂಮಿ ಕಳೆದೋಗ್ತಾ ಇದೆ, ನಮ್ಮ ಭೂಮಿ ನಮಗೆ ಬೇಕು ಅನ್ನೋ ವಿಚಾರವಾಗಿ ಗಟ್ಟಿ ಧ್ವನಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಇದರ ಶಾಪ ನಮ್ಮ ರಾಜಕಾರಣಿಗಳಿಗೆ 100ಕ್ಕೆ 100 ಭಾಗ ತಟ್ತದೆ. ಯಾಕಂದರೆ ರೈತನ್ನು ಎದುರಾಕೊಂಡಂಥ ಸರ್ಕಾರಗಳು ಇದುವರೆಗೂ ಉಳಿದಿಲ್ಲ, ಮುಂದಿನೂ ಕೂಡ ಉಳಿಯಲ್ಲ. ಅನ್ನದಾತ ಸುಖೀಭಾವತ ಅಂತ ಏನು ಹೇಳ್ತಾರೆ, ಈ ಅನ್ನನೇ ಇಲ್ಲದ ಮೇಲೆ ಮನುಷ್ಯನ ಬದುಕೋಕ್ಕಾಗ್ತದ? ಈ ಶಾಪ, ರೈತನ ಶಾಪ, ಆ ಭೂಮಿ ಯಾರು ಕದೀತಾರೋ ಅವ್ರಿಗೆ 100ಕ್ಕೆ 200 ಭಾಗ ತಟ್ತದೆ. ನಮ್ಮ ಭೂಮಿನ ದಯಮಾಡಿ ತಾವು ಬಿಟ್ಬಿಡಿ, ಇಲ್ಲದೇ ಹೋದರೆ ನೀವು ಬೀದಿಗೆ ಬರ್ತೀರಿ. ಈಗಾಗಲೇ 1980ರ ದಶಕದಲ್ಲಿ ಸರ್ಕಾರ ಉರುಳೋಯ್ತು. ಅದೇ ರೀತಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು. ಅದೇ ರೀತಿ ರಾಮಕೃಷ್ಣ ಹೆಗಡೆಯವರು ರೇಷ್ಮೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಕಳ್ಕೊಂಡ್ರು. ಇನ್ನೂ ಅನೇಕ ಮುಖ್ಯಮಂತ್ರಿಗಳು ಕೂಡ ರೈತರನ್ನ ವಿರೋಧ ಕಟ್ಕೊಂಡು, ಮಂತ್ರಿಗಳು ವಿರೋಧ ಕಟ್ಕೊಂಡು ಅಧಿಕಾರ ತ್ಯಾಗ ಮಾಡಿದರು. ಇವತ್ತಿನ ಪ್ರತಿಭಟನೆ ಏನಿವತ್ತು ನಮ್ಮ ಹಳ್ಳಿಯಲ್ಲಿ ಮಾಡಬೇಕಾದಂಥ ಕೆಲಸ, ಇವತ್ತು ನಮ್ಮ ಹೆಣ್ಣುಮಕ್ಕಳು ಸಮೇತ ಬಂದು ಇವತ್ತು ಹೋಳಿಗೆಯನ್ನು ಸುಡುವ ಮುಖಾಂತರ ನಮಗೆ ಅನ್ನ ಹಾಕುವ ರೀತಿಯಲ್ಲಿ ಹೋಳಿಗೆ ಮತ್ತು ತುಪ್ಪ, ಈ ಕಡೆ ಅನ್ನ ಉಣಿಸುವಂಥ ಕೆಲಸ, ಜೊತೆಗೆ ನಮ್ಮ ಪರಂಪರೆಯಾದಂಥ ನೇಗಿಲಿನ ಪೂಜೆಯನ್ನು ಮಾಡುವ ಮುಖಾಂತರ, ಅದೇ ರೀತಿ ನಮ್ಮ ರಾಗಿಯನ್ನು ಮೊಳಕೆಯನ್ನು ಬಿಡುವ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಆ ಪ್ರತಿಭಟನೆಯಲ್ಲಿ ಹಬ್ಬದ ರೀತಿಯಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.